4 ವರ್ಷದಿಂದ ಕಂಡಿದ್ದ ಕನಸು ಇವಾಗ ನನ್ಸಾಗ್ತಾ ಬರ್ತಾ ಇದೆ. ನನ್ಗೆ ಯಾವಾಗ್ಲೂ ನಂದೇ ಆದ ಒಂದು ಪುಟ್ಟು ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇತ್ತು. 4 ವರ್ಷದ ಹಿಂದೆ ನಾನು 9 ತಿಂಗಳು ಪ್ರೆಗ್ನೆಂಟ್. ನನ್ನ ಮಗಳು ಹುಟ್ಟಿದ ಮೇಲೆ ನಾನು 2ನೇ ತಿಂಗಳು ಬಾಣಂತನದಲ್ಲಿ ಈ ಕನ್ಸ್ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ಗಂಡನ ಹತ್ರ ನನ್ನ ಡ್ರೀಮ್ ಬಗ್ಗೆ ಹೇಳ್ಕೊಂಡಾಗ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ನಾನು ನಿನ್ ಡ್ರೀಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರು. ಹಂಗೋ ಹಿಂಗೋ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಸೆಟಪ್ ಮಾಡಿದೆ. ಕೊನೆಗೆ ಕ್ಲೈಂಟ್ಸ್ ಕೂಡ ಬರಕ್ ಸ್ಟಾರ್ಟ್ ಆದ್ರು. ಇನ್ನೇನು ಬಿಸ್ನೆಸ್ ಕಿಕ್ ಆಫ್ ಆಗ್ಬೇಕು ಅನ್ನೋ ಪಾಯಿಂಟ್ ಅಲ್ಲಿ ಅದೇ ಹೇಳ್ತಾರಲ್ಲ, ಬಯಸಿದೆಲ್ಲ ಸಿಗೋದು ಬಾಳಲಿ ಅಂತ, ಅದೇ ಕತೆ. 2 ವರ್ಷ ಕಷ್ಟಪಟ್ಟು ಬೆಳೆಸಿದ ಬಿಸ್ನೆಸ್ ನ ಮುಂದಿನ 2 ವರ್ಷ ಪಾಸ್ ಹಾಕೋ ಪರಿಸ್ಥಿತಿ ಬಂತು. ಆದ್ರೆ ನಾನ್ ಛಲ ಬಿಡ್ಲಿಲ್ಲ, ನನ್ ಹಠ ಬಿಡ್ಲಿಲ್ಲ. ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನನ್ನ ಹಾರ್ಡ್ ವರ್ಕ್ ನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ 4 ವರ್ಷದಲ್ಲಿ ಮತ್ತೆ ನನ್ನ ಬಿಸ್ನೆಸ್ ನ ನಾಳೆ ಲಾಂಚ್ ಮಾಡ್ತಾ ಇದೀವಿ. ಆದ್ರೆ ಮೊದಲು ಸತಿ ತರ ಸಣ್ಣದಾಗಲ್ಲ, ತುಂಬಾ ದೊಡ್ಡದಾಗಿ. ಒಂದ್ ವಾರದಿಂದ ದಿನಕ್ಕೆ 3-4 ಅವರ್ ನಿದ್ದೆ ಮಾಡೋದು ಹೆಚ್ಚೆ. ಇಡೀ ಬಾಡಿ ನಮ್ ಅನ್ಸ್ತಾ ಇದೆ. ಇವತ್ತು ಕೂಡ ನಾನು ಈ ವ್ಲಾಗ್ ಮಾಡ್ತಿರೋದು ಬೆಳಗಿನ ಜಾವ 4:15. ಬಟ್ ನನ್ನ ಮನಸ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗದಿರೋ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಖುಷಿ ಇದೆ. ನಾಳೆ ಮಿಸ್ ಮಾಡಿದೆ ನನ್ನ ವ್ಲಾಗ್ ನ ನೋಡಿ. ಇಡೀ 4 ವರ್ಷದ ಜರ್ನಿನ ನಾಳೆ ಪೋಸ್ಟ್ ಮಾಡ್ತಾ ಇದ್ದೀನಿ.